ಇನ್ನು ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸೂರಜ್ ಜೈಲಿಗೆ ಹೋಗಿದ್ರೆ ಈಗಾಗಲೇ ವಿಚಾರಣಾಧೀನ ಕೈದಿ ನಂಬರ್ನ ಕೂಡ ನೀಡಲಾಗಿದೆ 6141. ಇದು ವಿಚಾರಣಾಧೀನ ಕೈದಿ ನಂಬರ್ ಸೂರಜ್ ರೇವಣ್ಣಗೆ ಕೊಟ್ಟಿರೋದು. ವಿಚಾರಣಾಧೀನ ಕೈದಿ ನಂಬರ್ ನೀಡಿದಂತ ಜೈಲಿನ ಅಧಿಕಾರಿಗಳು ಪರಪ್ಪನ ಅಗ್ರಹಾರ ಜೈಲಿನ ಕ್ವಾರಂಟೈನ್ ಸೆಲ್ನಲ್ಲಿ ಸದ್ಯಕ್ಕೆ ಸೂರಜ್ ಇದ್ದಾರೆ. ಒಬ್ಬರಾದ್ಮೇಲೆ ಒಬ್ರು ಈಗ ನಂಬರ್ಗಳನ್ನ ಕೊಡುವಂಥದ್ದಾಗ್ತಿದೆ. ಮೊನ್ನೆಯಷ್ಟೇ ದರ್ಶನ್ಗೆ ಕೊಟ್ಟಂತ ನಂಬರ್, ಅವರ ಸಂಗಡಿಗರಿಗೆ ಕೊಟ್ಟಂತ ನಂಬರ್, ಅದಾದ ನಂತರ ಈಗ ಸೂರಜ್ ರೇವಣ್ಣ ವಿಚಾರಣಾಧೀನ ಕೈದಿ ನಂಬರ್ 6141 ಅನ್ನೋ ನಂಬರ್ ಕೊಟ್ಟಿದ್ದಾರೆ ವಿಚಾರಣಾಧೀನ ಕೈದಿ. ಈಗ ಅದರಲ್ಲೂ ಸೂರಜ್ ರೇವಣ್ಣ ಇಷ್ಟು ಬೇಗ ಪರಪ್ಪನ ಅಗ್ರಹಾರಕ್ಕೆ ಹೋಗ್ತಾರೆ ಅಂತ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಮೊನ್ನೆಯಷ್ಟೇ ಕಂಪ್ಲೇಂಟ್ ಕೊಡೋಕೆ ಬಂದರು, ಅಲ್ಲಿ ಅವ್ರನ್ನ ಲಾಕ್ ಮಾಡಿದ್ರು. ಬೆಳಗ್ಗೆ 4 ಗಂಟೆವರೆಗೂ ಕೂಡ ವಿಚಾರಣೆ ನಡೀತು. ಅದಾದಮೇಲೆ ಬೆಂಗಳೂರಿಗೆ ಕರ್ಕೊಂಡು ಬಂದು ಸೀದಾ ಪರಪ್ಪನ ಅಗ್ರಹಾರಕ್ಕೆ. ಸೊ ಎಲ್ಲೋ ಜೊತೆಗಿದ್ದವರೇ ಟ್ರ್ಯಾಪ್ ಮಾಡಿದ್ರಾ ಅನ್ನೋದು ಕೂಡ ಇಲ್ಲಿ ಸಹಜವಾಗಿ ಮೂಡ್ತಿರುವಂಥ ಪ್ರಶ್ನೆ. ನಿನ್ನೆ ಭಾನುವಾರ ಆಗಿರುವಂಥ ಕಾರಣ ನ್ಯಾಯಾಧೀಶರ ಮುಂದೆ ಕರ್ಕೊಂಡು ಹೋಗಿದ್ದಾರಲ್ಲಿ, ನಂತರ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ. ಸೊ ವಿಚಾರಣಾಧೀನ ಕೈದಿ 6141 ಈಗ ಸೂರಜ್ ರೇವಣ್ಣಗೆ ಕೊಟ್ಟಿರುವಂಥ ನಂಬರ್. ಹಾಸನದಲ್ಲಿ ಸಾಲು ಲೈಂಗಿಕ ದೌರ್ಜನ್ಯ ಕೇಸ್. ಇಂದು ಹಾಸನಕ್ಕೆ ಗೃಹ ಸಚಿವ ಪರಮೇಶ್ವರ್ ಭೇಟಿ ನೀಡಿದ್ದಾರೆ. ಪೊಲೀಸ್ ಅಧಿಕಾರಿಗಳ ಜೊತೆಗೆ ಡಾಕ್ಟರ್ ಪರಮೇಶ್ವರ್ ಪ್ರಮುಖವಾದಂತಹ ಒಂದು ಸಭೆಯನ್ನು ನಡೆಸ್ತಾರೆ. ಮಧ್ಯಾಹ್ನ 3ಕ್ಕೆ ಹಾಸನ ಎಸ್ಪಿ ಕಚೇರಿಯಲ್ಲಿ ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಸಂತ್ರಸ್ತರ ಸಂಖ್ಯೆ ಹೆಚ್ಚಾಗ್ತಲೇ ಹೋಗ್ತಿದೆ. ಇಷ್ಟು ದಿನ ಮಹಿಳೆಯರಿದ್ರು, ಈಗ ಪುರುಷರು ಕೂಡ ಸಂತ್ರಸ್ತರ ಲಿಸ್ಟ್ಗೆ ಬರ್ತಿದ್ದಾರೆ. ಯಾರಿಗೆ ಸೇಫ್ಟಿ ಇದೆ ಅಂತ ಸಹಜವಾಗಿ ಜನ ಈಗ ಚರ್ಚೆ ಮಾಡ್ತಿದ್ದಾರೆ. ಇಷ್ಟು ದಿನ ಹೆಣ್ಮಕ್ಳು ಕೇಸ್ ಕೊಡ್ತಾ ಇದ್ರು ಬಂದು, ಈಗ ಗಂಡು ಮಕ್ಕಳು ಕೂಡ ಬಂದು ತಮ್ಮ ನೋವನ್ನು ಹೇಳ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಸೂರಜ್ ರೇವಣ್ಣ ಈಗ ಸೆಲ್ನಲ್ಲಿರೋದು 6141 ಸದ್ಯಕ್ಕೆ ಕೊಟ್ಟಿರುವಂಥ ನಂಬರ್. ಸೊ ಗೃಹ ಸಚಿವ ಪರಮೇಶ್ವರ್ ಇವತ್ತು ಮಹತ್ವದ ಮೀಟಿಂಗನ್ನು ನಡೆಸಲಿದ್ದಾರೆ. ಮಧ್ಯಾಹ್ನ 3ಕ್ಕೆ ಹಾಸನ ಎಸ್ಪಿ ಕಚೇರಿಯಲ್ಲಿ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಮೀಟಿಂಗ್ ನಡೆಯಲಿದೆ.